ಸೂರ್ಯನ ನಡುವಿನ ಅಂತರವನ್ನು ಅಳೆದರೆ ಆ ಅಂತರವು ನಿಖರವಾಗಿ ಸೂರ್ಯನ ವ್ಯಾಸದ 108ರಷ್ಟಿದೆ. ಹೌದು. ಅದೇ ರೀತಿ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರವನ್ನು ಅಳೆದರೆ ಅದು ಚಂದ್ರನ ವ್ಯಾಸದ 108ರಷ್ಟಿದೆ. ಖಂಡಿತ. ಪ್ರಾಚೀನ ಕಾಲದ ಋಷಿಮುನಿಗಳಿಗೆ ಆ ಯಾವುದೇ ದೂರದರ್ಶಕಗಳಿಲ್ಲದೆ, ಬಾಹ್ಯಾಕಾಶ ನೌಕೆಗಳಿಲ್ಲದೆ ಬ್ರಹ್ಮಾಂಡದ ಈ ನಿಖರವಾದ ಲೆಕ್ಕಾಚಾರ ಹೇಗೆ ತಿಳಿದಿತ್ತು? ನಾವು ಪ್ರತಿದಿನ ನೋಡುವ ಜಪಮಾಲೆಯ 108 ಮಣಿಗಳಿಗೂ ನಮ್ಮ ಸೌರಮಂಡಲದ ಈ ನಿಖರವಾದ ಅಳತೆಗೂ ಇರುವ ಕೊಂಡಿಯೇನು? ಈ ವಿಶಿಷ್ಟವಾದ ಜ್ಞಾನದ ಪಯಣಕ್ಕೆ, ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಮಸ್ಕಾರ. ಇಂದು ನಾವು ಅನಿತಾ ಅರವಿಂದ್ ಸರಫ್ ಅವರು ಒದಗಿಸಿರುವ ಅತ್ಯಮೂಲ್ಯವಾದ ಆಕರಗಳ ಆಧಾರದ ಮೇಲೆ ಜಪದ ಹಿಂದಿರುವ ವೈಜ್ಞಾನಿಕ ಪ್ರಕ್ರಿಯೆ ಮತ್ತು ಈ 108 ಎಂಬ ಸಂಖ್ಯೆಯಲ್ಲಿ ಅಡಗಿರುವ ಬ್ರಹ್ಮಾಂಡದ ರಹಸ್ಯವನ್ನು ಅರಿಯಲಿದ್ದೇವೆ. ಸರಿ, ಇದನ್ನು ಬಿಡಿಸಿ ನೋಡೋಣ. ಜಪ ಎಂದರೇನು? ಸಾಮಾನ್ಯವಾಗಿ ಜಪ ಎಂದರೆ ಕೇವಲ ದೇವರ ಹೆಸರನ್ನು ಅಥವಾ ಯಾವುದೋ ಒಂದು ಮಂತ್ರವನ್ನು ಯಾಂತ್ರಿಕವಾಗಿ ಒಂದು ರೆಕಾರ್ಡ್ ಪ್ಲೇಯರ್ನಂತೆ ಪದೇ ಪದೇ ಹೇಳುವುದು ಎಂಬ ಕಲ್ಪನೆ ನಮ್ಮಲ್ಲಿದೆ ಅಲ್ವಾ? ಹೌದು. ಆದರೆ ಆ ಕಲ್ಪನೆಯೇ ಒಂದು ದೊಡ್ಡ ತಪ್ಪು ಗ್ರಹಿಕೆ. ಜಪ ಎಂಬುದು ಕೇವಲ ಯಾಂತ್ರಿಕವಾದ ಶಬ್ದಗಳ ಪುನರಾವರ್ತನೆಯಲ್ಲ. ಓಹೋ. ವೇದಕಾಲದ ಋಷಿಗಳಷ್ಟು ಪ್ರಾಚೀನವಾದ ಈ ಸಾಧನೆ ಆ ನಾಮ ಮತ್ತು ರೂಪದ ಮಧ್ಯೆ ಸೂಕ್ಷ್ಮ ಸಂಬಂಧವನ್ನು ಬೆಸೆಯುವ ಪ್ರಕ್ರಿಯೆಯಾಗಿದೆ. ಇದು ಕೇವಲ ಬಾಯಿಯಿಂದ ಮಾಡುವ ಶಬ್ದವಲ್ಲ, ಬದಲಾಗಿ ಮಾನಸಿಕ ಆಳದಲ್ಲಿ ನಡೆಯುವ ಒಂದು ರಾಸಾಯನಿಕ ಮತ್ತು ಬೌದ್ಧಿಕ ಬದಲಾವಣೆ. ಅಂದ್ರೆ ಜಪ ಮಾಡುವುದು ದೈವಿಕ ಶಕ್ತಿ ಮತ್ತು ನಮ್ಮ ಅಂತಃಪ್ರಜ್ಞೆಯ ನಡುವೆ ಸಂಪರ್ಕ ಕಲ್ಪಿಸುವ ಒಂದು ನೇರ ಸಂಪರ್ಕ ಸೇತುವೆ ಇದ್ದಂತೆ ಅಂತ ಹೇಳ್ಬೋದಾ? ಖಂಡಿತವಾಗಿಯೂ. ಅಗೋಚರವಾದ ಆ ಸೇತುವೆಯನ್ನು ನಿರ್ಮಿಸುವ ಕ್ರಿಯೆ ಇದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ. ನಮ್ಗೆಲ್ಲರಿಗೂ ಸಂಸ್ಕೃತ ಬರೋದಿಲ್ಲ ಅಥವಾ ಮಂತ್ರಗಳ ಕಠಿಣ ಅರ್ಥ ತಿಳಿಯೋದಿಲ್ಲ. ಹೌದು. ಹಾಗಾದ್ರೆ ಕೇವಲ ಭಕ್ತಿಯಿಂದ ಅರ್ಥ ಗೊತ್ತಿಲ್ಲದೆ ಜಪ ಮಾಡಿದ್ರೆ ಅದು ಕೆಲ್ಸ ಮಾಡೋದಿಲ್ವೇ? ನೋಡಿ, ಈ ಪ್ರಶ್ನೆಗೆ ಯಜುರ್ವೇದದಲ್ಲಿ ಋಷಿ ದೀರ್ಘತಮಸವರು ಸ್ಪಷ್ಟಪಡಿಸಿರುವ ಮೂಲಭೂತ ನಿಯಮವೇ ಉತ್ತರ. ಏನ ನಿಯಮ? ಋಷಿಗಳು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಂತ್ರವನ್ನು ಜಪಿಸುವ ಮೊದಲು ಮಂತ್ರದ ಅರ್ಥವನ್ನು ಅರಿಯಬೇಕು. ಅರ್ಥವಿಲ್ಲದ ಜಪ ಅಪೂರ್ಣ. ಓ, ಅಂದ್ರೆ ಕೇವಲ ಶಬ್ದ ಉಚ್ಚಾರಣೆ ಸಾಲ್ದು. ಹೌದು, ಭಕ್ತಿ ಮುಖ್ಯ, ಖಂಡಿತ. ಆದರೆ ಮಂತ್ರದ ಉದ್ದೇಶ ಕೇವಲ ಶಬ್ದವಲ್ಲ, ಅದರ ಹಿಂದಿನ ಭಾವ. ಅರ್ಥ ಗೊತ್ತಿದ್ದಾಗ ಮಾತ್ರ ಮನ್ಸು ಆ ಮಂತ್ರದ ಕಂಪನಗಳೊಂದಿಗೆ, ಆ ತತ್ವದೊಂದಿಗೆ ಒಂದಾಗಲು ಸಾಧ್ಯ. ಅರ್ಥ ಗೊತ್ತಿಲ್ಲದಿದ್ದರೆ ಮನಸ್ಸು ಸುಲಭವಾಗಿ ಬೇರೆಗಡೆ ವಿಚಲಿತವಾಗುತ್ತದೆ. ಇದು ಬಹಳ ತಾರ್ಕಿಕವಾಗಿದೆ. ಅರ್ಥ ತಿಳಿದಾಗ ನಮ್ಮ ಗಮನ ಕೇಂದ್ರೀಕೃತವಾಗುತ್ತದೆ. ಆದರೆ ಆ ಗಮನವನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿಯೇ ಕೆಲವು ಭಿನ್ನಾಭಿಪ್ರಾಯಗಳಿವೆಯಲ್ಲವೇ? ಹೌದು. ಅಂದ್ರೆ ಈ ಲೆಕ್ಕಾಚಾರದ ಬಗ್ಗೆ ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯವೆಂದರೆ ಆ ಭಿನ್ನಾಭಿಪ್ರಾಯಗಳೇ ನಮಗೆ ಜಪದ ಹಿಂದಿನ ಮನಃಶಾಸ್ತ್ರವನ್ನು ಅರ್ಥಮಾಡಿಸುತ್ತವೆ. ನಾರದೀಯ ಪುರಾಣದಲ್ಲಿ ಒಂದು ಉಲ್ಲೇಖವಿದೆ. ಎಣಿಸದೆ ಮಾಡಿದ ಜಪಕ್ಕಿಂತ ಎಣಿಸಿ ಮಾಡಿದ ಜಪ 1000 ಪಟ್ಟು ಹೆಚ್ಚು ಫಲ ನೀಡುತ್ತದೆ ಎಂದು ಅದು ಹೇಳುತ್ತದೆ. ಓಹೋ, ಅಂದ್ರೆ ಎಣಿಸೋದು ಮುಖ್ಯ. ಆದರೆ ಅದೇ ಸಮಯದಲ್ಲಿ ಅಗ್ನಿಪುರಾಣವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಲೆಕ್ಕವಿಲ್ಲದ ಜಪವು ನಿಷ್ಫಲ ಅಥವಾ ಸಂಪೂರ್ಣ ವ್ಯರ್ಥ ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಸುತ್ತದೆ. ಸ್ವಲ್ಪ ಕಠಿಣ ಅನಿಸುವುದಿಲ್ಲವೇ? ಭಕ್ತಿಯಿಂದ ಎಣಿಸದೆ ಘಂಟೆಗಟ್ಟಲೆ ದೇವರ ನಾಮಸ್ಮರಣೆ ಮಾಡಿದರೆ ಅದು ಸಂಪೂರ್ಣ ನಿಷ್ಫಲ ಎಂದು ಹೇಳುವುದು ಹೇಗೆ ಸರಿ? ಭಕ್ತಿಗಿಂತ ಗಣಿತ ಮುಖ್ಯವೇ? ಮೇಲ್ನೋಟಕ್ಕೆ ಇದು ಕಠಿಣ ಅನಿಸಬಹುದು. ಆದರೆ ಇದರ ಹಿಂದಿನ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಾನವನ ಮನಸ್ಸು ಸ್ವಭಾವತಃ ಚಂಚಲ. ನಿಜ. ನೀವು ಕೇವಲ ಕಣ್ಣು ಮುಚ್ಚಿ ಜಪ ಮಾಡಲು ಕುಳಿತರೆ 5 ನಿಮಿಷದಲ್ಲಿ ನಿಮ್ಮ ಮನಸ್ಸು ಅಡುಗೆ ಮನೆಗೋ ಕಚೇರಿಯ ಕೆಲಸಕ್ಕೋ ಜಿಗಿಯುತ್ತದೆ. ಹೌದು ಹೌದು, ಆ ಅನುಭವ ಎಲ್ಲರಿಗೂ ಆಗಿರುತ್ತೆ. ಅದೇ. ಆದರೆ ನಿಮ್ಮ ಕೈಯಲ್ಲಿ ಒಂದು ಜಪಮಾಲೆ ಇದ್ದು ನಾನು ನಿಖರವಾಗಿ 108 ಬಾರಿ ಇದನ್ನು ಪೂರ್ಣಗೊಳಿಸಬೇಕು ಎಂಬ ಗುರಿಯಿದ್ದಾಗ ಮೆದುಳಿಗೆ ಒಂದು ಸ್ಪಷ್ಟವಾದ ಚೌಕಟ್ಟು ಸಿಗುತ್ತದೆ. ಓ, ಅಂದ್ರೆ ಇದೊಂದು ಮಾನಸಿಕ ನಿಯಂತ್ರಣದ ತಂತ್ರ. ನಿಖರವಾಗಿ. ಅಗ್ನಿಪುರಾಣದ ಆದೇಶದಂತೆ ಜಪವನ್ನು ಎಷ್ಟು ಮಾಡಬೇಕೆಂಬ ನಿರ್ದಿಷ್ಟ ಗುರಿ ಇಲ್ಲದಿದ್ದಲ್ಲಿ ಸಾಧಕನು ಕನಿಷ್ಠ 1008 ಅಥವಾ 108 ಬಾರಿ ಜಪಿಸಬೇಕು. 100 ಸಂಖ್ಯೆಗಿಂತ ಕಡಿಮೆ ಇಲ್ಲದಂತೆ ಮತ್ತು 10 ಸಂಖ್ಯೆಗಿಂತ ಹೆಚ್ಚಿರುವಂತೆ 28 ಸಂಖ್ಯೆಯ ಜಪವನ್ನು ಅಭ್ಯಾಸ ಮಾಡಲು ಸೂಚಿಸಲಾಗಿದೆ. ಅಂದ್ರೆ ಇದು ಮನಸ್ಸನ್ನು ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿ, ಒಂದು ಲಯದಲ್ಲಿ ಹಿಡಿದಿಡುವ ತಾರ್ಕಿಕ ವಿಧಾನ. ಹೌದು.
ಲೆಕ್ಕವಿಲ್ಲದೆ ಜಪಿಸಿದರೆ ನಮ್ಮ ಮನಸ್ಸು ತಾನು ಎಷ್ಟೊತ್ತು ಕೂತಿದ್ದೇನೆ ಎಂಬ ಭ್ರಮೆಯಲ್ಲೇ ಕಳೆದುಹೋಗ್ತದೆ. ಇದು ಅತ್ಯದ್ಭುತವಾದ ವಿವರಣೆ. ಅಂದ್ರೆ ಲೆಕ್ಕಾಚಾರ ಎಂಬುದು ಭಕ್ತಿಯನ್ನು ಅಳೆಯುವ ಮಾಪಕವಲ್ಲ, ಅದು ಮನಸ್ಸನ್ನು ಹಿಡಿದಿಡುವ ಒಂದು ಸಾಧನ. ಖಂಡಿತ. ಸರಿ, ಅರ್ಥವನ್ನು ಅರಿತು ನಿಖರವಾದ ಲೆಕ್ಕಾಚಾರದಲ್ಲಿ ಜಪ ಮಾಡುತ್ತೇವೆ ಎಂದುಕೊಳ್ಳೋಣ. ಆದರೆ ಕೇವಲ ಶಬ್ದಗಳ ಪುನರಾವರ್ತನೆಯಿಂದ ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಭೌತಿಕವಾಗಿ ನಿಜಕ್ಕೂ ಹೇಗೆ ಬದಲಾವಣೆಯಾಗುತ್ತದೆ? ಇದೊಂದು ಆಳವಾದ ಪ್ರಕ್ರಿಯೆ. ಇದರ ಹಿಂದಿನ ಜೀವಶಾಸ್ತ್ರ ಏನು? ಈ ಪ್ರಕ್ರಿಯೆಯನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಯಜ್ಞಾನಾಂ ಜಪಯಜ್ಞೋಸ್ಮಿ ಎಂದು ವಿವರಿಸಿದ್ದಾನೆ. ಅಂದ್ರೆ ಎಲ್ಲ ಯಜ್ಞಗಳಲ್ಲಿ ಜಪಯಜ್ಞವೇ ಅತ್ಯುನ್ನತ ಸಾಧನೆ ಅಂತ. ಹೌದು, ಇದು ಕೇವಲ ಪೂಜೆಯಲ್ಲ. ನೀವು ಮಂತ್ರವನ್ನು ಉಚ್ಚರಿಸುವಾಗ ಏನಾಗುತ್ತದೆ ಗಮನಿಸಿ. ನೀವು ದೀರ್ಘವಾಗಿ ಉಸಿರನ್ನು ಒಳತೆಗೆದುಕೊಳ್ಳುತ್ತೀರಿ ಮತ್ತು ಮಂತ್ರವನ್ನು ಹೇಳುವಾಗ ನಿಧಾನವಾಗಿ ಉಸಿರನ್ನು ಹೊರಬಿಡುತ್ತೀರಿ. ಈ ದೀರ್ಘವಾದ ಉಸಿರು ಹೊರಹಾಕುವ ಪ್ರಕ್ರಿಯೆಯು ನಮ್ಮ ನರಮಂಡಲದಲ್ಲಿರುವ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನು ಪ್ರಚೋದಿಸುತ್ತದೆ. ಅಂದರೆ ಉಸಿರಾಟದ ಗತಿಯನ್ನು ನಾವು ಉದ್ದೇಶಪೂರ್ವಕವಾಗಿ ನಿಧಾನಗೊಳಿಸಿದಾಗ ಮೆದುಳಿಗೆ ಎಲ್ಲವೂ ಶಾಂತವಾಗಿದೆ, ಒತ್ತಡವಿಲ್ಲ ಎಂಬ ಸಂದೇಶ ಹೋಗ್ತದೆ ಅಲ್ವೇ? ನಿಖರವಾಗಿ. ಜಪವು ಮಾನಸಿಕ ಒತ್ತಡವನ್ನು ಗಣನೀಯವಾಗಿ ಕಡಿಮೆ ಮಾಡುವುದು ಹೀಗೆಯೇ. ಇದು ಹೃದಯದ ಬಡಿತವನ್ನು ಸಮತೋಲನಕ್ಕೆ ತರ್ತದೆ, ಮನಸ್ಸಿನ ಏಕಾಗ್ರತೆಯನ್ನು ಅಪಾರವಾಗಿ ಹೆಚ್ಚಿಸುತ್ತದೆ. ಹೌದು. ಎಲ್ಲಕ್ಕಿಂತ ಮುಖ್ಯವಾಗಿ ಉಸಿರಾಟದ ಗತಿಯನ್ನು ಸರಿದೂಗಿಸಿ ಅನಾಯಾಸವಾಗಿ ಪ್ರಾಣಾಯಾಮವನ್ನು ಸಿದ್ಧಿಸುವಂತೆ ಮಾಡುತ್ತದೆ. ನಾವು ಪ್ರತ್ಯೇಕವಾಗಿ ಪ್ರಾಣಾಯಾಮ ಮಾಡಬೇಕಿಲ್ಲ, ಸರಿಯಾದ ಜಪವೇ ಪ್ರಾಣಾಯಾಮವಾಗಿ ಮಾರ್ಪಡುತ್ತದೆ. ಮಂತ್ರಗಳ ರಚನೆಯೇ ಆ ರೀತಿಯಲ್ಲಿದೆ ಎಂದು ಕಾಣುತ್ತದೆ. ಉದಾಹರಣೆಗೆ ಓಂ ಎಂಬುದು ಏಕಾಕ್ಷರಿ ಮಂತ್ರ, ನಮಃ ಶಿವಾಯ ಎಂಬುದು ಪಂಚಾಕ್ಷರಿ, ಅಂದ್ರೆ 5 ಅಕ್ಷರಗಳು. ಹೌದು. ಓಂ ನಮೋ ನಾರಾಯಣಾಯ ಎನ್ನುವುದು ಅಷ್ಟಾಕ್ಷರಿ 8 ಅಕ್ಷರಗಳ ಮಂತ್ರ. ಆದರೆ ಆಕರಗಳಲ್ಲಿ ಪ್ರಮುಖವಾಗಿ ಗಾಯತ್ರಿ ಮಂತ್ರದ ಬಗ್ಗೆ ಬಹಳ ಆಳವಾದ ಚರ್ಚೆ ಇದೆ. ಖಂಡಿತ. ಗಾಯತ್ರಿ ಮಂತ್ರ 24 ಅಕ್ಷರಗಳ ಮಂತ್ರ. ಈ ಮಂತ್ರದ ಜಪದ ಬಗ್ಗೆ ವಿವರಿಸುವಾಗ ಸೌ ಅನಿತಾ ಅರವಿಂದ್ ಸರಫ್ ಅವರ ಆಕರಗಳು ಗಾಯತ್ರಿ ಚೈತನ್ಯ ಎಂಬ ಪದವನ್ನು ಬಹಳ ಕಟ್ಟುನಿಟ್ಟಾಗಿ ಬಳಸುತ್ತಾರೆ. ಹೌದು. ಇಲ್ಲಿ ನಾವು ಅರಿಯಲೇಬೇಕಾದ ಅತ್ಯಂತ ಪ್ರಮುಖ ಪರಿಕಲ್ಪನೆ ಎಂದರೆ ಗಾಯತ್ರಿ ಚೈತನ್ಯ. ಗಾಯತ್ರಿ ಚೈತನ್ಯ ಅಂದ್ರೇನು? ಗಾಯತ್ರಿ ಚೈತನ್ಯ ಎಂಬುದು ಕೇವಲ ಶಬ್ದಗಳ ಗುಂಪಲ್ಲ, ಅದು ಒಂದು ಚೈತನ್ಯಶೀಲ ಶಕ್ತಿ. ಮಾನಸಿಕವಾಗಿ ಜಪಿಸುವಾಗ ನಾವು ಕೇವಲ ಅಕ್ಷರಗಳನ್ನಲ್ಲ, ಈ ಗಾಯತ್ರಿ ಚೈತನ್ಯದತ್ತ ನಮ್ಮ ಸಂಪೂರ್ಣ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಈ ಗಾಯತ್ರಿ ಚೈತನ್ಯದ ಪ್ರಭಾವದಿಂದ ಸಾಧಕರು ಮೊದಲು ಕೇವಲ ಅಕ್ಷರಗಳಿಂದ ನಾದವನ್ನು ಗ್ರಹಿಸ್ತಾರೆ. ಆ ನಾದವು ನಿರಂತರವಾದಾಗ ಕುಂಡಲಿನಿ, ಹಂಸ ಮತ್ತು ಪ್ರಣವಗಳ ಅರಿವು ಜಾಗೃತಗೊಳ್ಳುತ್ತದೆ. ಅಂತಿಮವಾಗಿ ಇದೇ ಪ್ರಣವದ ಸ್ಥಿತಿಯಿಂದ ಅಖಂಡವಾದ ಆತ್ಮಜ್ಞಾನವನ್ನು ಸಾಧಕನು ಪಡೆಯುತ್ತಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಸ್ವಲ್ಪ ತಡೆಯಿರಿ. ಹೇಳಿ. ನಾದ, ಕುಂಡಲಿನಿ, ಹಂಸ, ಪ್ರಣವ ಇವೆಲ್ಲ ಬಹಳ ದೊಡ್ಡ ಆಧ್ಯಾತ್ಮಿಕ ಪದಗಳು. ವಿಜ್ಞಾನದ ಹಿನ್ನೆಲೆಯಿಂದ ಬಂದ ಅಥವಾ ಸಾಮಾನ್ಯ ದೈನಂದಿನ ಜೀವನದಲ್ಲಿರುವ ಕೇಳುಗರಿಗೆ ಇದು ಅರ್ಥವಾಗುವುದು ಕಷ್ಟ. ಇದನ್ನು ಅತ್ಯಂತ ಸರಳವಾಗಿ ಸಾಮಾನ್ಯ ಭಾಷೆಯಲ್ಲಿ ವಿವರಿಸಬಹುದೇ? ಖಂಡಿತ. ಈ ಗಾಯತ್ರಿ ಚೈತನ್ಯ ಹೇಗೆ ಹಂತ ಹಂತವಾಗಿ ಕೆಲಸ ಮಾಡ್ತದೆ? ಇದನ್ನ ಬಹಳ ಸರಳವಾಗಿ ನೋಡೋಣ. ನಾದ ಎಂದರೆ ಕೇವಲ ಶಬ್ದದ ಭೌತಿಕ ಕಂಪನ. ನೀವು ಗಾಯತ್ರಿ ಚೈತನ್ಯವನ್ನು ಜಪಿಸುವಾಗ ಮೊದಲು ಆ ಶಬ್ದದ ಕಂಪನ ನಿಮ್ಮ ದೇಹದಲ್ಲಿ ಅನುಭವಕ್ಕೆ ಬರುತ್ತದೆ. ಓಕೆ. ಕುಂಡಲಿನಿ ಎಂದರೆ ಬೇರೇನೂ ಅಲ್ಲ, ನಮ್ಮ ಬೆನ್ನುಹುರಿಯಲ್ಲಿ ಅಡಗಿರುವ ಸುಪ್ತವಾದ ನರಮಂಡಲದ ಶಕ್ತಿ. ಈ ನಿರಂತರ ನಾದದ ಕಂಪನದಿಂದ ಆ ಸುಪ್ತ ಶಕ್ತಿ ಜಾಗೃತಗೊಂಡು ಮೆದುಳಿನತ್ತ ಚಲಿಸಲು ಪ್ರಾರಂಭಿಸುತ್ತದೆ. ಸರಿ, ನಾದದಿಂದ ಸುಪ್ತ ಶಕ್ತಿ ಹೆಚ್ಚರವಾಯಿತು. ಹಾಗಾದರೆ ಹಂಸ ಮತ್ತು ಪ್ರಣವ ಎಂದರೇನು? ಹಂಸ ಎಂದರೆ ನಮ್ಮ ಉಸಿರಾಟದ ನೈಸರ್ಗಿಕ ಲಯ. ನಾವು ಉಸಿರು ಒಳತೆಗೆದುಕೊಂಡಾಗ ಸೋ ಎಂಬ ಶಬ್ದವು, ಹೊರಬಿಟ್ಟಾಗ ಹಂ ಎಂಬ ಶಬ್ದವು ಅಪ್ರಜ್ಞಾಪೂರ್ವಕವಾಗಿ ಆಗುತ್ತಿರುತ್ತದೆ. ಹೌದು, ಉಸಿರಾಟದ ಶಬ್ದ. ಗಾಯತ್ರಿ ಚೈತನ್ಯದ ಜಪದಿಂದ ನಮ್ಮ ಗಮನ ಸಂಪೂರ್ಣವಾಗಿ ಈ ಉಸಿರಾಟದ ಲಯದ ಮೇಲೆ ಸ್ಥಿರವಾಗುತ್ತದೆ. ಕೊನೆಯದಾಗಿ ಪ್ರಣವ. ಪ್ರಣವ ಎಂದರೆ ಓಂಕಾರದ ಮೂಲಸ್ಥಿತಿ. ಅಂದರೆ ಮನಸ್ಸಿನಲ್ಲಿರುವ ಎಲ್ಲಾ ಗೊಂದಲಗಳು ಅಳಿದು ಕೇವಲ ಒಂದು ಆಳವಾದ, ಅಖಂಡವಾದ ಪ್ರಶಾಂತತೆಯ ಸ್ಥಿತಿ ನಿರ್ಮಾಣವಾಗುತ್ತದೆ. ಅಬ್ಬಾ! ಆ ಪ್ರಶಾಂತತೆಯೇ ಆತ್ಮಜ್ಞಾನ. ಈ ಇಡೀ ಪ್ರಕ್ರಿಯೆಯನ್ನು ನಡೆಸುವ ಮೂಲ ಇಂಧನವೇ ಗಾಯತ್ರಿ ಚೈತನ್ಯ. ಈಗ ಇದು ಸಂಪೂರ್ಣವಾಗಿ ಅರ್ಥವಾಯಿತು. ಶಬ್ದದ ಕಂಪನದಿಂದ ಪ್ರಾರಂಭವಾಗಿ ನರಮಂಡಲವನ್ನು ಶಾಂತಗೊಳಿಸಿ, ಉಸಿರಾಟವನ್ನು ನಿಯಂತ್ರಿಸಿ,
ಅಂತಿಮವಾಗಿ ಶೂನ್ಯ ಸ್ಥಿತಿಗೆ ತಲುಪುವ ಒಂದು ವೈಜ್ಞಾನಿಕ ಪ್ರಕ್ರಿಯೆ ಇದು. ಹೌದು. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ನಾವು ಜಪದ ಪ್ರಭಾವವನ್ನು ಅರಿತೆವು, ಏಕಾಗ್ರತೆಯ ಬಗ್ಗೆ, ಗಾಯತ್ರಿ ಚೈತನ್ಯದ ಬಗ್ಗೆ ಮಾತನಾಡಿದೆವು. ಆದ್ರೆ ಈ ಎಲ್ಲದಕ್ಕೂ ಒಂದು ನಿಗದಿತ ಚೌಕಟ್ಟು ನೀಡುವ ಆ 108 ಸಂಖ್ಯೆಗೆ ಏಕೆ ಇಷ್ಟೊಂದು ಪ್ರಾಮುಖ್ಯತೆ? ಜಪಮಾಲೆಯಲ್ಲಿ 50 ಅಥವಾ 100 ಮಣಿಗಳೇಕಿಲ್ಲ, 108ರಲ್ಲೇ ಏನಿದೆ? ನೋಡಿ, ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದರೆ 108 ಎಂಬ ಸಂಖ್ಯೆ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಮತ್ತು ಮಾನಸಿಕ ಗಣಿತವನ್ನು ಬಿಚ್ಚಿಡುತ್ತದೆ. ಓಹೋ! ವೇದಗಳ ಪ್ರಕಾರ 108 ಸಂಖ್ಯೆಯು ಸಂಪೂರ್ಣ ಬ್ರಹ್ಮಾಂಡವನ್ನೇ ಪ್ರತಿನಿಧಿಸುತ್ತದೆ. ಮೊದಲಿಗೆ ಈ ಸಂಖ್ಯೆಯನ್ನು ಬಿಡಿಸಿ ನೋಡೋಣ. ಇದರ ಇರುವ 1 ಎಂಬುದು ಪರಮಸತ್ಯವಾದ ಏಕಮೇವಾದ್ವಿತೀಯ ಪರಬ್ರಹ್ಮವನ್ನು ಸೂಚಿಸುತ್ತದೆ. ಸರಿ. 0 ಎಂದರೆ ಪರಿಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು 8 ಎಂದರೆ ಅಮರತ್ವ ಅಥವಾ ಅನಂತತೆಯನ್ನು ಪ್ರತಿಬಿಂಬಿಸುತ್ತದೆ. ಒಂದು ಪರಬ್ರಹ್ಮ, 0, ಪರಿಪೂರ್ಣತೆ, 8, ಅನಂತತೆ. ತತ್ವಶಾಸ್ತ್ರದ ದೃಷ್ಟಿಯಲ್ಲಿ ಇದು ಎಂತಹ ಸುಂದರವಾದ ವ್ಯಾಖ್ಯಾನ. ಹೌದು. ಆದ್ರೆ ನಮ್ಮ ಮೂಲ ಆಕರಗಳಲ್ಲಿ ಇದರ ಹಿನ್ನೆ ನಮ್ಮ ಮನಸ್ಸಿಗೆ, ನಮ್ಮ ನಿತ್ಯದ ಹೋರಾಟಗಳಿಗೆ ಸಂಬಂಧಿಸಿದ ಒಂದು ನಿಖರವಾದ ಗಣಿತವೂ ಇದೆ ಅಲ್ಲವೇ? ಅರಿಷಡ್ ವರ್ಗಗಳ ಗಣಿತವನ್ನು ಆಕರಗಳು ವಿವರಿಸುವ ರೀತಿ ನಿಜಕ್ಕೂ ಅಚ್ಚರಿ ಮೂಡಿಸ್ತದೆ. ಬನ್ನಿ ಈ ಗಣಿತವನ್ನು ಬಿಡಿಸಿ ನೋಡೋಣ. ಖಂಡಿತ. ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅಥವಾ ಸಾಮಾನ್ಯ ಜೀವನದ ನೆಮ್ಮದಿಗೆ ಮಾರಕವಾದ 6 ಶತ್ರುಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ. ಇವೇ ನಮ್ಮೊಳಗಿನ ಆ 6 ಶತ್ರುಗಳು. ಹೌದು. ಈ ಪ್ರತಿಯೊಂದು ಶತ್ರುವಿಗೂ ಮತ್ತೆ 6 ಉಪವಿಭಾಗಗಳಿವೆ. ಅಂದ್ರೆ ಕಾಮಕಾಮ, ಕಾಮಕ್ರೋಧ ಹೀಗೆ ಪರಸ್ಪರ ಬೆರೆತುಕೊಳ್ಳುತ್ತವೆ. ಅಂದ್ರೆ 6 ಶತ್ರುಗಳು ಗುಣಿಸು 6 ಉಪವಿಭಾಗಗಳು. ಲೆಕ್ಕಾಚಾರದ ಪ್ರಕಾರ ಒಟ್ಟು 36 ಉಪವಿಭಾಗಗಳಾದವು. ಸರಿಯಾಗಿದೆ. ಈ 36 ಉಪವಿಭಾಗಗಳು ನಮ್ಮ ಪ್ರಕೃತಿಯ 3 ಗುಣಗಳೊಂದಿಗೆ, ಅಂದ್ರೆ ಸತ್ವಗುಣ, ರಜಸ್ಗುಣ ಮತ್ತು ತಮಸ್ಗುಣ, ಇವುಗಳೊಂದಿಗೆ ಬೆರೆಯುತ್ತವೆ. ಈಗ ನೀವೇ ಲೆಕ್ಕ ಹಾಕಿ. 36 ಗುಣಿಸು 3 ಒಟ್ಟು ಎಷ್ಟಾಯ್ತು? 36 ಗುಣಿಸು 3 ನಿಖರವಾಗಿ 108. ಹೌದು. ಇದು ನಿಜಕ್ಕೂ ಆಶ್ಚರ್ಯಕರ ಗಣಿತ. ಇದನ್ನು ಇಂದಿನ ಆಧುನಿಕ ಮನಃಶಾಸ್ತ್ರಕ್ಕೆ, ಅಂದ್ರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಗೆ ಹೋಲಿಸ್ಬೋದಲ್ವಾ? ಖಂಡಿತ ಹೋಲಿಸಬಹುದು. ನಮ್ಮೊಳಗಿನ ಅಹಂಕಾರವನ್ನು, ನಮ್ಮ ನಕಾರಾತ್ಮಕ ಭಾವನೆಗಳನ್ನು ನಾಶ ಮಾಡಲು ಅಥವಾ ನಮ್ಮ ಸಾಧನೆಯ ಪಥದಲ್ಲಿ ಬರುವ ದೈನಂದಿನ ಮಾನಸಿಕ ಸವಾಲುಗಳನ್ನು ಗೆಲ್ಲಲು ನಮಗೆ 108 ಮಾನಸಿಕ ಅಡೆತಡೆಗಳಿವೆ ಎಂದರ್ಥ. ನಿಖರವಾಗಿ. ಜಪಮಾಲೆಯಲ್ಲಿ ಒಂದೊಂದು ಮಣಿಯನ್ನು ಎಳೆಯುವಾಗಲೂ ನಾವು ನಮ್ಮೊಳಗಿನ ಒಂದೊಂದು ನಕಾರಾತ್ಮಕ ಅಡೆತಡೆಯನ್ನು ದಾಟುತ್ತಿದ್ದೇವೆ ಎಂದರ್ಥವಲ್ಲವೇ? ನಿಖರವಾದ ವಿಶ್ಲೇಷಣೆ. ಅಷ್ಟೇ ಅಲ್ಲ, ಭಾಷಾಶಾಸ್ತ್ರಕ್ಕೂ ಈ ಸಂಖ್ಯೆಗೂ ನಿಕಟವಾದ ನಂಟಿದೆ. ಭಾಷೆಗೂ ಇದಕ್ಕೂ ಸಂಬಂಧ ಇದೆಯಾ? ಹೌದು. ಸಂಸ್ಕೃತ ಭಾಷೆಯಲ್ಲಿ 54 ಸ್ತ್ರೀಲಿಂಗ ಅಕ್ಷರಗಳಿವೆ. ಇವನ್ನು ಶಕ್ತಿವಾಚಕಗಳು ಅಥವಾ ಕ್ರಿಯಾತ್ಮಕ ಶಕ್ತಿ ಎನ್ನುತ್ತೇವೆ. ಹಾಗೆಯೇ 54 ಪುಲ್ಲಿಂಗ ಅಕ್ಷರಗಳಿವೆ. ಇವನ್ನು ಶಿವವಾಚಕಗಳು ಅಥವಾ ಸ್ಥಿರವಾದ ಪ್ರಜ್ಞೆ ಎನ್ನುತ್ತೇವೆ. 54 ಮತ್ತು 54. ಹೌದು. ಇವುಗಳ ಒಟ್ಟು ಮೊತ್ತವೇ 108. ಪ್ರತಿಯೊಂದು ಅಕ್ಷರವನ್ನು ಉಚ್ಚರಿಸುವಾಗಲೂ ಶಿವ ಮತ್ತು ಶಕ್ತಿಯ ಸಮತೋಲನ, ಪ್ರಕೃತಿ ಮತ್ತು ಪುರುಷನ ಸಂಯೋಜನೆ ನಮ್ಮೊಳಗೆ ನಡೆಯುತ್ತಿರುತ್ತದೆ. ಓ, ಅಂದ್ರೆ 108 ಎಂಬ ಸಂಖ್ಯೆ ಪ್ರಕೃತಿಯಲ್ಲಿರುವ ಒಂದು ಫ್ರಾಕ್ಟಲ್ ವಿನ್ಯಾಸದಂತೆ ತೋರುತ್ತದೆ. ಫ್ರಾಕ್ಟಲ್? ಹೌದು. ಫ್ರಾಕ್ಟಲ್ ಎಂದರೆ ಒಂದು ಚಿಕ್ಕ ಎಲೆಯಲ್ಲಿರುವ ವಿನ್ಯಾಸವೇ ಇಡೀ ಮರದಲ್ಲಿ ಪುನರಾವರ್ತನೆ ಆಗುವ ಹಾಗೆ ಪ್ರಕೃತಿಯ ಅತಿ ಸಣ್ಣ ಕಣದಲ್ಲಿರುವ ವಿನ್ಯಾಸ ಬ್ರಹ್ಮಾಂಡದ ಅತಿ ದೊಡ್ಡ ರಚನೆಯಲ್ಲೂ ಪುನರಾವರ್ತನೆಯಾಗುವುದು. ಮಾನವನ ಮನಸ್ಸಿನ 108 ಅಡೆತಡೆಗಳು, ಸಂಸ್ಕೃತ ಭಾಷೆಯ 108 ಅಕ್ಷರಗಳು, ಸಮತೋಲನ, ಈ ಸೂಕ್ಷ್ಮವಾದ ಮೈಕ್ರೋ ವಿನ್ಯಾಸವು ವಿಶಾಲವಾದ ಮ್ಯಾಕ್ರೋ ಬ್ರಹ್ಮಾಂಡದವರೆಗೂ ಚಾಚಿಕೊಂಡಿದೆ. ಹೌದು ಹೌದು. ಖಗೋಳಶಾಸ್ತ್ರದಲ್ಲಿ, ಅಂದ್ರೆ ಆಸ್ಟ್ರೋಫಿಸಿಕ್ಸ್ನಲ್ಲಿ 108ರ ನಿಖರತೆ ಬೆರಗುಗೊಳಿಸುವಂತಿದೆ. ಕಾರ್ಯಕ್ರಮದ ಆರಂಭದಲ್ಲಿ ನಾನು ಸೂರ್ಯ ಮತ್ತು ಭೂಮಿಯ ಅಂತರದ ಬಗ್ಗೆ ಪ್ರಸ್ತಾಪಿಸಿದ್ದೆ. ಹೌದು. ಮೂಲಭೂತ ಆಕಾರದಲ್ಲಿ ತಿಳಿಸಿರುವಂತೆ ಸೂರ್ಯ, ಭೂಮಿ ಮತ್ತು ಚಂದ್ರನ ನಡುವಿನ ಭೌತಿಕ ಸಂಬಂಧದಲ್ಲಿ ಈ ಸಂಖ್ಯೆ ಅದ್ಭುತವಾಗಿ ಗೋಚರಿಸುತ್ತದೆ. ನಮ್ಮ ಭೂಮಿಗಿಂತ ಸೂರ್ಯನ ವ್ಯಾಸವು 108 ಪಟ್ಟು ಅಧಿಕವಾಗಿದೆ. ಇದೊಂದು ವಿಸ್ಮಯ.
ಭೂಮಿಗಿಂತ ಸೂರ್ಯ 108 ಪಟ್ಟು ದೊಡ್ಡದಿದ್ದಾನೆ ಎನ್ನುವುದು ಮಾತ್ರವಲ್ಲ, ಅವುಗಳ ನಡುವಿನ ಅಂತರವೂ ಇದೇ ಗಣಿತಕ್ಕೆ ಒಳಪಡುತ್ತದೆ. ಖಂಡಿತ. ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವನ್ನು ಅಳೆದರೆ ಅದು ಸೂರ್ಯನ ವ್ಯಾಸದ 108ರಷ್ಟಿದೆ. ಅಂದರೆ ಸೂರ್ಯನನ್ನೇ ಒಂದು ಅಳತೆಗೋಲಾಗಿ ಇಟ್ಟುಕೊಂಡ್ರೆ ಸೂರ್ಯನಿಂದ ಭೂಮಿಗೆ ಇರುವ ದೂರವು 108 ಸೂರ್ಯರಿಗೆ ಸಮಾನ. ಅದೇ ರೀತಿ ಚಂದ್ರ ಮತ್ತು ಭೂಮಿಯ ನಡುವಿನ ಅಂತರವು ಚಂದ್ರನ ವ್ಯಾಸದ 108ರಷ್ಟಿದೆ. ಈ ನಿಖರವಾದ ಖಗೋಳೀಯ ಗಣಿತ ದಂಗುಬಡಿಸುವಂಥದ್ದಿದೆ. ನಿಜ. ಇದರ ಜೊತೆಗೆ ನಮ್ಮ ನಕ್ಷತ್ರ ಮಂಡಲದಲ್ಲಿ 27 ನಕ್ಷತ್ರಗಳಿವೆ. ಪ್ರತಿಯೊಂದು ನಕ್ಷತ್ರಕ್ಕೂ 4 ಪಾದಗಳಿವೆ. ಇವುಗಳ ಗುಣಲಬ್ಧ ಅಂದ್ರೆ 27 ಗುಣಿಸು 4 ಮತ್ತೆ ಅದೇ 108 ಬರುತ್ತದೆ. ಬ್ರಹ್ಮಾಂಡದ ಈ ಗಣಿತವನ್ನು ನಮ್ಮ ಪ್ರಾಚೀನರು ಪುರಾಣಗಳಲ್ಲಿ ಅತ್ಯಂತ ಸುಂದರವಾದ ಸಾಂಕೇತಿಕತೆಯೊಂದಿಗೆ ಹಾಸುಹೊಕ್ಕಗಾಗಿಸಿದ್ದಾರೆ. ಆ ಪುರಾಣಗಳ ಸಾಂಕೇತಿಕತೆ ಎಂದರೆ ಸಮುದ್ರ ಮಥನದ ಉಲ್ಲೇಖವನ್ನು ಇಲ್ಲಿ ಸ್ಮರಿಸಲೇಬೇಕು. ಅಮೃತವನ್ನು ಪಡೆಯಲು 54 ದೇವತೆಗಳು ಮತ್ತು 54 ರಾಕ್ಷಸರು ಸೇರಿ ಸಮುದ್ರವನ್ನು ಮಥಿಸ್ತಾರೆ. ಒಟ್ಟು 108 ಜನ. ಹೌದು. ಇದು ಕೇವಲ ಒಂದು ಕಥೆಯಲ್ಲ, ನಮ್ಮೊಳಗಿನ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳ ಹೋರಾಟವನ್ನು ಇದು ಪ್ರತಿನಿಧಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ನಡೆಯುವ ಈ ಒಳ ಹೋರಾಟವೇ ಸಮುದ್ರ ಮಥನ. ಮತ್ತು ಜಪಮಾಲೆಯಲ್ಲಿನ ಮಣಿಗಳ ಲೆಕ್ಕಾಚಾರವೂ ಇದೇ ತತ್ವವನ್ನು ಆಧರಿಸಿದೆ ಅಲ್ವೇ? ಹೌದು. ಕೆಲವು ಪುರಾಣ ಪ್ರವೀಣರ ಅಭಿಪ್ರಾಯದಂತೆ ಒಂದು ಜಪಮಾಲೆಯಲ್ಲಿರುವ 108 ಮಣಿಗಳಲ್ಲಿ 100 ಮಣಿಗಳು ಸಾಧನೆಯ ಸಂಕೇತವಾದರೆ ಉಳಿದ 8 ಮಣಿಗಳು ಸಾಧನೆಯಲ್ಲಿನ ತಪ್ಪುಗಳ ಪ್ರಾಯಶ್ಚಿತ್ತಕ್ಕೆ ಮೀಸಲಾಗಿರ್ತವೆ. ಓ, ಪ್ರಾಯಶ್ಚಿತ್ತಕ್ಕೆ 8 ಮಣಿಗಳು. ಹೌದು. ಎಷ್ಟೇ ಏಕಾಗ್ರತೆಯಿಂದ ಮಾಡಿದರೂ ಮಾನವ ಸಹಜ ತಪ್ಪುಗಳಾಗ್ತವೆ. ಆ 8 ಮಣಿಗಳು ಆ ತಪ್ಪುಗಳನ್ನು ಸರಿದೂಗಿಸುತ್ತವೆ. ವಾವ್! ಜಪಮಾಲೆ ಮಾತ್ರವಲ್ಲ, ಸೃಷ್ಟಿ ಮತ್ತು ಲಯದ ಸಂಕೇತವಾದ ನಟರಾಜನ ನೃತ್ಯದಲ್ಲಿ 108 ಭಂಗಿಗಳಿವೆ. ಹಾಗೇ ಶ್ರೀಚಕ್ರದಲ್ಲಿ ರಹಸ್ಯಾತ್ಮಕವಾದ 54 ಬಿಂದುಗಳಿವೆ. ಪ್ರತಿಯೊಂದು ಬಿಂದುವಿಗೂ ಪುರುಷವಾಚಕ ಮತ್ತು ಸ್ತ್ರೀವಾಚಕ ಅಂದ್ರೆ ಶಿವ ಶಕ್ತಿ ಭೇದವಿರುವುದರಿಂದ ಒಟ್ಟು 108 ಬಿಂದುಗಳನ್ನು ನಾವು ಶ್ರೀಚಕ್ರದಲ್ಲಿ ಕಾಣಬಹುದು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಆ ಪ್ರಶ್ನೆ ಖಂಡಿತವಾಗಿಯೂ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೂಡುತ್ತದೆ. ಅಂದಿನ ಕಾಲದಲ್ಲಿ ಯಾವುದೇ ಆಧುನಿಕ ದೂರದರ್ಶಕಗಳಿಲ್ಲದೆ, ಉಪಗ್ರಹಗಳಿಲ್ಲದೆ ಸೂರ್ಯ, ಚಂದ್ರ ಮತ್ತು ಭೂಮಿಯ ನಡುವಿನ ಈ ನಿಖರವಾದ ಅನುಪಾತವನ್ನು ಋಷಿಗಳು ಹೇಗೆ ಅರಿತರು? ಅದೇ ದೊಡ್ಡ ಪ್ರಶ್ನೆ. ಅವರ ಜ್ಞಾನದ ಮೂಲ ಯಾವುದು? ಅದು ಕೇವಲ ಅವರ ಅಸಾಧಾರಣ ಯೋಚನಾ ಶಕ್ತಿಯೇ, ಅಥವಾ ಗಾಯತ್ರಿ ಚೈತನ್ಯದಂತಹ ಅತ್ಯುನ್ನತ ಧ್ಯಾನ ಸ್ಥಿತಿಯಲ್ಲಿ ಪ್ರಣವದ ಹಂತವನ್ನು ತಲುಪಿದಾಗ ಪ್ರಕೃತಿಯೇ ಅವರೆದುರು ಬಿಚ್ಚಿಟ್ಟ ರಹಸ್ಯವೇ? ವಿಜ್ಞಾನ ಮತ್ತು ಆಧ್ಯಾತ್ಮ ಒಂದೇ ನಾಣ್ಯದ 2 ಮುಖಗಳೆಂಬಂತೆ ಇಲ್ಲಿ ಕೆಲಸ ಮಾಡಿವೆ. ಹಾಗಾದರೆ ಇದರ ಒಟ್ಟಾರೆ ಅರ್ಥವೇನು? ನಾವಿಂದು ಜಪದ ಮೂಲ ನಿಯಮದಿಂದ ಪ್ರಾರಂಭಿಸಿ ಗಾಯತ್ರಿ ಚೈತನ್ಯದ ಮೂಲಕ ನರಮಂಡಲದ ಮೇಲೆ ಆಗುವ ಪರಿಣಾಮ, ಮನಸ್ಸಿನೊಳಗಿನ ಅರಿಷಡ್ವರ್ಗಗಳ ಗಣಿತ ಮತ್ತು ಬ್ರಹ್ಮಾಂಡದ ರಚನೆಯಲ್ಲಿನ 108ರ ವಿಸ್ಮಯದವರೆಗೆ 10 ಹಲವು ಮಜಲುಗಳನ್ನು ದಾಟಿದ್ದೇವೆ. ಆ ಜ್ಞಾನವು ಕೇವಲ ಮಾಹಿತಿಯಾಗಿ ಉಳಿಯದೆ ಅರ್ಥವಾಗಿ ಅನ್ವಯವಾದಾಗ ಮಾತ್ರ ಅದಕ್ಕೆ ನಿಜವಾದ ಬೆಲೆ ಎಂಬುದು ನನ್ನ ಬಲವಾದ ನಂಬಿಕೆ. ಖಂಡಿತ. ಜಪ ಕೇವಲ ಮಣಿಗಳ ಎಣಿಕೆಯಾಗದೆ ಗಾಯತ್ರಿ ಚೈತನ್ಯದ ಅರಿವಿನೊಂದಿಗೆ ನಮ್ಮ ಅಂತರಂಗವನ್ನು ಶುದ್ಧೀಕರಿಸುವ, ಏಕಾಗ್ರತೆಯನ್ನು ಹೆಚ್ಚಿಸುವ ಮತ್ತು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಮ್ಮನ್ನು ಬೆಸೆಯುವ ಪ್ರಕ್ರಿಯೆಯಾಗಬೇಕು. ಹೌದು. ಮುಂದಿನ ಬಾರಿ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದಾಗ ನಾವು ಬರೀ ಮಣಿಗಳನ್ನಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡದ ಅಳತೆಗೋಲನ್ನೇ ಹಿಡಿದಿದ್ದೇವೆಂಬ ಆಳವಾದ ಅರಿವು ಮೂಡಬೇಕು. ನಮ್ಮೊಳಗಿನ ಆ 108 ಮಾನಸಿಕ ಅಡೆತಡೆಗಳನ್ನು ದಾಟಿ ಪ್ರಣವದ ಕಡೆಗೆ ಸಾಗುವ ದಾರಿಯದು. ಪ್ರಾಚೀನ ಕಾಲದ ಋಷಿಗಳಿಗೆ ಕೇವಲ ತಮ್ಮ ಆಧ್ಯಾತ್ಮಿಕ ಒಳನೋಟದಿಂದ ಸೂರ್ಯ, ಭೂಮಿ ಮತ್ತು ಚಂದ್ರನ ನಡುವಿನ ನಿಖರವಾದ ಅನುಪಾತಗಳು ತಿಳಿದಿದ್ದವು ಎಂದಾದರೆ, ದೈನಂದಿನ ಜೀವನದಲ್ಲಿ ನಾವು ಇಂದಿಗೂ ಆಚರಿಸಿಕೊಂಡು ಬರುತ್ತಿರುವ ನಮಗೆ ಸಾಮಾನ್ಯವೆನಿಸುವ ಇನ್ನೆಷ್ಟು ಸಂಪ್ರದಾಯಗಳ ಹಿಂದೆ ನಮಗೆ ಇನ್ನೂ ಅರ್ಥವಾಗದ ಬ್ರಹ್ಮಾಂಡದ ಗುಟ್ಟುಗಳು ಅಡಗಿರಬಹುದು. ನಿಜ. ಪ್ರಶ್ನೆಯು ನಮ್ಮ ಸುತ್ತಲಿನ ಜಗತ್ತನ್ನು, ನಮ್ಮ ಪ್ರಾಚೀನ ಆಚರಣೆಗಳನ್ನು ಹೊಸ ದೃಷ್ಟಿಯಿಂದ ನೋಡಲು ಮತ್ತು ಸ್ವಂತವಾಗಿ ಅನ್ವೇಷಣೆ ಮಾಡಲು ಪ್ರೇರೇಪಿಸುತ್ತದೆ ಎನ್ನುತ್ತಾ ಜ್ಞಾನದ ಈ ಆಳವಾದ ಅಧ್ಯಯನವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ಬ್ರಹ್ಮಾಂಡದ ಆ ರಹಸ್ಯಮಯ ಜಗತ್ತಿನ ಕಡೆಗೆ ಆಲೋಚನೆಗಳು ಸಾಗುತ್ತಿರಲಿ.